ನನ್ನ ಮದರಿಂಗ್ಗೆ ದಿನದಂದು ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾಯಿದ್ರು. ಎಲ್ಲ ಫ್ರೆಂಡ್ಸ್ ಮದುವೆಯಲ್ಲಿ ಎಲ್ಲ ಜಾಲಿ ಮಾಡಿಕೊಂಡು ಮತ್ತು ಲೇಟ್ ನೈಟ್ ಪಾರ್ಟಿ ಮಾಡ್ಕೊಂಡು ಇರ್ತಾಯಿದ್ವಿ. ಆದರೆ ನಮ್ಮ ಮನೇಲಿ ನಮ್ಮಮ್ಮ ಒಂದು ವಾರ ಮುಂಚೆನೇ ನನ್ನನ್ನು ಎಲ್ಲೂ ಕಳಿಸ್ದೇನೆ ಮನೇಲೇ ಇರಿಸಿದ್ರು. ಆದರೂ ನನ್ನ ಫ್ರೆಂಡ್ಸ್ ತುಂಬ ಒತ್ತಾಯ ಮಾಡ್ತಿದ್ರು. ಎಲ್ಲರ ಮದುವೆಯಲ್ಲೂ ಎಂಜಾಯ್ ಮಾಡಿದ್ದೀವಿ, ನಿನ್ನ ಮದುವೆಯಲ್ಲಿ ಈಗ ಅಂತ. ನಾನು ಹೇಳ್ದೆ ಇವರೆಲ್ಲರನ್ನು ಬಿಟ್ಟು ಬರೋದು ಹೇಗೆ, ಅದು ಗೊತ್ತಾಗದೆ ಹೇಗೆ ಬರೋದು, ಅಮ್ಮನಿಗೆ ಗೊತ್ತಾದರೆ ಅಷ್ಟೇ ಮತ್ತೆ ಅಂತ ಹೇಳಿದ್ದಕ್ಕೆ ಗೀತಾ ಹೇಳಿದ್ದು, ನಿಮ್ಮ ಮನೆ ಮುಂದ್ಗಡೆ ನಮ್ಮ ಮನೆ, ನಾನು ನಮ್ಮ ಏಣಿನ ನಾನು ನಿನ್ನ ಮನೆಯಲ್ಲಿ ಮಡಗ್ತೀನಿ ಮಾಡಿ ಮೇಲೆ 2 ಗಂಟೆಗೆ ಬಂದರೆ ಸಾಕು. ಹಾಗೆ ನಮ್ಮ ಮನೆಯ ಮದರಂಗಿ ಫಂಕ್ಷನ್ ತುಂಬ ಜೋರಾಗಿತ್ತು ಮತ್ತು ಎಲ್ಲರೂ ತುಂಬ ಮಜಾ ಮಾಡ್ತಾಯಿದ್ರು, ತುಂಬ ಜೋಶಾಗೇ ಇದ್ದರು. ಅದಕ್ಕೆ ಎಲ್ಲರೂ 1 ಗಂಟೆಗೆ ಎಲ್ಲ ಫಂಕ್ಷನ್ ಮುಗೀತು ಮತ್ತು ಎಲ್ಲರೂ ಸುಸ್ತಾಗಿ ಅವರವರ ರೂಮ್ಗೆ ಹೋಗಿ ಮಲಗಿದ್ರು. ಎಲ್ಲರೂ ಹೋದ ತಕ್ಷಣ ಮಲಗಿದ್ರು. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ನಾನು ಮೆಲ್ಲಗೆ ಹೋಗಿ ನೋಡಿದೆ, ಮನೆ ಒಳಗೆ ಏನು ಸೌಂಡ್ ಇರಲಿಲ್ಲ, ಗಪ್ಚುಪ್ಪಾಗಿತ್ತು. ನಾನು ಮೆಹಂದಿ ಡ್ರೆಸ್ಸಲ್ಲೇ ಮತ್ತು ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೆ. ಹಾಗೆ ಮಾಡಿ ಮೇಲೆ ಹೋದೆ. ಗೀತಾ ಹೇಳಿದ ಥರ ಮಾಡಿ ಕೆಳಗೆ ಏಣಿ ಮಡಗಿದ್ಲು. ನಾನು ಅದರಲ್ಲಿ ಇಳಿದು ಬಂದೆ. ಗೀತಾ ನಮ್ಮ ಮನೆ ಗೇಟ್ ಮುಂದ್ಗಡೆನೇ ಕಾರ್ ನಿಲ್ಲಿಸಿದ್ಲು ಮತ್ತು ನಾನು ಹೋಗಿ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡೆ. ಹಾಗೆ ಹೋದ್ವಿ. ಬ್ಯಾಂಗ್ಳೂರು ಸಿಟಿಯಲ್ಲಿ ಎಲ್ಲರೂ ಮಲಗಿದ್ರು ಕೂಡ ಸ್ವಲ್ಪ ಅಂಗಡಿಗಳು ತೆರೆದಿದ್ದವೆ. ಆ ಅಂಗಡಿಗೆ ಹೋದ್ವಿ. ಅಲ್ಲಿ ಅಂಗಡಿ ಕ್ಲೋಸ್ ಮಾಡೋ ಸಮಯ ಆಗಿತ್ತು. ವೇಟರ್ ಬಂದು ಅಲ್ಲಿ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದ. ನಾವು ಹೋಗಿ ಕೇಳಿದಾಗ ಕ್ಲೋಸ್ ಮಾಡೋ ಟೈಮ್ ಆಗಿದೆ ಅಂತ ಹೇಳ್ದ. ನಾವು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಆದರೆ ಆಗಲ್ಲ ಅಂತ ಹೇಳಿದ್ದ. ಮತ್ತು ನನ್ನ ಫ್ರೆಂಡ್ಸ್ ಗೀತಾ ಹೇಳಿದ್ಲು, ನಮ್ಮ ಬಗ್ಗೆ ಆದರೂ ಕರುಣೆ ಇಲ್ಲದಿದ್ದರೂ ನಾಳೆ ಆಗೋ ಮದುಮಗಳ ಮೇಲೆ ಕರುಣೆ ತೋರಿಸಿ ಅಂತ ಹೇಳಿದ್ದು. ಹಾಗೆ ಹೇಳಿದ ತಕ್ಷಣ ವೇಟರ್ ಆಯಿತು ಅಂತ ಒಪ್ಕೊಂಡು ಹೋಗಿ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬಂದ. ಮತ್ತು ನಾವು ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ವಿ. ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ಹುಡುಗ ತುಂಬ ಐಸ್ ಕ್ರೀಮ್ನ ತಿಂತಾ ಕೂತಿದ್ದ. ಅವನ ಕಣ್ಣು ನನ್ನ ಮೇಲಿತ್ತು. ನಾವೆಲ್ಲ ಐಸ್ ಕ್ರೀಮ್ ತಿಂದು ಆದಮೇಲೆ ನಾನು ಗೀತಾ ಹತ್ರ ಹೇಳಿದೆ, ಆ ವ್ಯಕ್ತಿ ನೋಟ ಸರಿ ಅನಿಸ್ತಿಲ್ಲ, ಬಾ ನಾವು ಬೇಗ ಹೋಗೋದಾ ಅಂತ ಹೇಳಿದೆ. ಅದಕ್ಕೆ ಅವರೆಲ್ಲ ಆಯಿತು ಸರಿ ಹೋಗೋದಾ ಅಂತ ಪ್ಯಾಕ್ ಮಾಡ್ಕೊತಿದ್ವಿ. ನಾವು ಐಸ್ ಕ್ರೀಮ್ ಅಂಗಡಿಯ ಬಾಗಿಲ ಹತ್ರ ಹೋಗುವಾಗ ಅವನಲ್ಲಿ ನಿಂತಿದ್ದ ಮತ್ತು ಅಂಗಡಿಯ ಬಾಗಿಲನ್ನು ಕ್ಲೋಸ್ ಮಾಡ್ತಾ ಇದ್ದ. ಅಲ್ಲಿಯ ವೇಟರ್ ಏನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಕೇಳಿದಾಗ ಅವನ ಜೋಬಲ್ಲಿರುವ ಪಿಸ್ತೂಲನ್ನು ತೆಗೆದು ಅವನ ತಲೆ ಮೇಲೆ ಮಡಗಿದ್ದ ಮತ್ತು ಹೇಳ್ದ, ನೀವು ನನ್ನ ಮಾತು ಕೇಳಲಿಲ್ಲ ಅಂದರೆ ಈಗ ಎಲ್ಲರನ್ನು ಶೂಟ್ ಮಾಡ್ತೀನಿ ಅಂತ ಹೇಳ್ದ. ಅದಕ್ಕೆ ನಾವು ಹೋಗ್ತೀವಿ ಬಿಡಿ ನಮ್ಮನ್ನು ಅಂತ ಕೇಳೋಕ್ಕೆ ಹೋದ್ವಿ. ಅದಕ್ಕೆ ಅವನು ನಿಮ್ಮನ್ನು ಬಿಟ್ಟರೆ ಆಗುತ್ತಾ ಅಂತ ನಗಾಡ್ತಾ ಇದ್ದ. ಆಗ ಮ್ಯಾನೇಜರ್ ಬಂದಾಗ ಅವರಿಗೂ ಶೂಟ್ ಮಾಡ್ತೀನಿ ಅಂತ ಹೆದರ್ಸ್ದ ಮತ್ತು ಅವರಿಬ್ಬರನ್ನ ಒಂದು ಸ್ಟೋರ್ ರೂಮ್ಗೆ ಕರ್ಕೊಂಡೋಗಿ ಕೂಡ ಹಾಕ್ದ. ಮತ್ತು ನಂತರ ಬಂದು ಹೇಳ್ದ, ನನಗೆ ನಿನ್ನ ನೋಡಿದ ತಕ್ಷಣ ತುಂಬ ಇಷ್ಟ ಆದೆ, ಇನ್ನು ನಾನು ನಿನ್ನನ್ನು ಬಿಡಲ್ಲ, ನನ್ನ ಆಸೆ ತೀರಿದ ಮೇಲೆ ನಿನ್ನನ್ನು ಹೊರಗೆ ಬಿಡ್ತೀನಿ ಅಂತ ಹೇಳ್ದ. ನಾನು ಕೇಳಿದೆ, ಏನು ಆಸೆ ಅಂತ ಕೇಳಿದೆ. ಅದಕ್ಕೆ ಸ್ವಲ್ಪ ಹೊತ್ತಿಗೆ ನನಗೆ ನೀನು ಬೇಕು ಅಷ್ಟೇ ಅಂತ ಹೇಳ್ದ. ಆಗ ನನಗೆ ತುಂಬ ಭಯ ಆಯಿತು. ನಾನು ಅಲ್ಲೆಲ್ಲ ಸ್ಟಾರ್ಟ್ ಮಾಡಿದೆ ಮತ್ತು ಫ್ರೆಂಡ್ಸ್ ಎಲ್ಲ ಅಳ್ತಾಯಿದ್ರು ಮತ್ತು ರಿಕ್ವೆಸ್ಟ್ ಮಾಡ್ತಾಯಿದ್ವಿ, ಆದ್ರೂ ಒಪ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅವಳಿಗೆ ನಾಳೆ ಮದುವೆ ಇದೆ, ಪ್ಲೀಸ್ ಅಣ್ಣ ನಮ್ಮನ್ನು ಬಿಟ್ಟು ಬಿಡಿ ಅಂತ. ಅದಕ್ಕೆ ಫಸ್ಟ್ ನಾನು ಯೂಸ್ ಮಾಡ್ತೀನಿ ಅವಳನ್ನು, ಮತ್ತೆ ಇನ್ನೊಬ್ರು ಮಾಡಲಿ ಯೂಸು ಅಂತ ನಗಾಡ್ತಾ ಇದ್ದ. ಎಷ್ಟೇ ಕೇಳಿದ್ರು ನನ್ನ ಫ್ರೆಂಡ್ಸ್ನ ಒಂದು ರೂಮಲ್ಲಿ ಕೂಡಾಕ್ದೆ ಮತ್ತು ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಗೋಗರಿದ್ರು ಅಳುದ್ರು ನನ್ನನ್ನು ಬಿಡಲೇ ಇಲ್ಲ. ನನ್ನ ಮೇಲೆ ಅತ್ಯಾಚಾರ ಮಾಡ್ದ ಮತ್ತು ನಾನು ಅದೇ ರೂಪದಲ್ಲಿದ್ದೆ. ನನ್ನ ಫ್ರೆಂಡ್ಸ್ನ ಡೋರ್ ಓಪನ್ ಮಾಡಿ ಬಂದ. ನನ್ನ ಫ್ರೆಂಡ್ಸ್ ಎಲ್ಲ ಅಳುತ್ತಾ, ರೇಖಾ ಏನಾಯಿತು ರೇಖಾ ಅಂತ ಬಂದರು ಮತ್ತು ಗೀತಾ ನನ್ನ ಬಟ್ಟೆ ಎಲ್ಲ ಸರಿ ಮಾಡ್ತಾಯಿದ್ಲು ಮತ್ತು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ನಾನು ಆಗ ಅಂದ್ಕೊಂಡೆ, ನಾನು ಮನೇಲೇ ಇದ್ದಿದ್ರೆ ಆಗಿತ್ತು, ಹೊರಗಡೆ ಬರದೇ ಇದ್ದಿದ್ರೆ ಆಗ್ತಿತ್ತು ಅಂತ. ನನ್ನ ಮೇಲೆ ಈ ಕೃತ್ಯ ನಡೀತಾ ಇರಲಿಲ್ಲ ಅಂತ ಅಂದ್ಕೊಂಡು ಅಳ್ತಾ ಇದ್ದೆ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸ್ವಾರಿ ಕಣೆ ಅಂತ ಕೇಳ್ತಾಯಿದ್ರು. ಇದರಲ್ಲಿ ನನ್ನ ಫ್ರೆಂಡ್ಸ್ ಆಗಲಿ ನನ್ನದಾಗಲಿ ಏನೂ ತಪ್ಪಿರಲಿಲ್ಲ, ಎಲ್ಲ ತಪ್ಪು ಆ ಮನುಷ್ಯದಾಗಿತ್ತು. ನನ್ನನ್ನು ಅದೇ ಥರ ಕಾರ್ನಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಟ್ಟರು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು, ಈ ಮಾತನ್ನು ಯಾರಿಗೂ ಹೇಳಬೇಡ, ನೀನು ಅಮ್ಮನಿಗೂ ಹೇಳಬೇಡ, ಯಾರಿಗೂ ಗೊತ್ತಾಗದ ಹಾಗೆ ಇರು ಮತ್ತು ಯಾರಿಗೂ ಗೊತ್ತಾಗಲ್ಲ. ಆ ಅಂಗಡೀಲಿ CCTV ಕ್ಯಾಮ್ರಾನೂ ಇರಲಿಲ್ಲ ಮತ್ತು ಅವರಿಬ್ರಿಗೂ ಗೊತ್ತಾಗಲಿಲ್ವಲ್ಲ ನಮ್ಮ ನಡುವೆ ಏನಾಗಿದೆ ಅಂತ, ನೀನು ಅಳಬೇಡ ಹೋಗು ಅಂತ ಹೇಳಿದ್ರು. ನಾನು ಮಾಡಿ ಮೇಲಿಂದ ರೂಮ್ಗೆ ಹೋದೆ. ಮಲಗ್ತಾ ಇನ್ನೇ ಇರಲಿಲ್ಲ, ಅಳ್ತಾನೇ ಇದ್ದೆ. ಬೆಳಿಗ್ಗೆ ಆಗೋಷ್ಟರಲ್ಲಿ ನನಗೆ ತುಂಬ ಜ್ವರ ಆಗಿತ್ತು. ಅಮ್ಮ ಇದೇನು ತಕ್ಷಣ ನನಗೆ ಜ್ವರ ಬಂದಿದೆಯಲ್ಲ, ನಿನ್ನೆ ಫಂಕ್ಷನಿಂದ ಆಗಿರ್ಬೋದು ಅಂತ ಹೇಳ್ತಾಯಿದ್ರು. ಮತ್ತು ನನಗೆ ಅಮ್ಮನ ನೋಡಿದ ತಕ್ಷಣ ಮತ್ತೆ ಅಳುತ್ತಾ ಅಮ್ಮನನ್ನು ಅಪ್ಕೊಂಡು ಅಳ್ತಾ ಇದ್ದೆ. ಅಮ್ಮ ಯಾಕೆ ಏನಾಯಿತು ಅಂತ ಕೇಳ್ತಾಯಿದ್ರು.
ನನಗೆ ಒಂದು ಸಲ ಹೇಳಲ್ಲ ಅಂತ ಅನಿಸ್ತಾ ಇತ್ತು. ಆದರೆ ಹೇಳಿದ್ರು ಇದರಲ್ಲಿ ನನ್ನದೇ ತಪ್ಪು ಹುಡುಕ್ತಾರೆ. ನಮ್ಮ ಮನೆಯಲ್ಲಿ ಯಾಕೆಂದರೆ ಹೊರಗಡೆ ಹೋಗಬೇಡ ಅಂತ ಅಷ್ಟು ಸಾರಿ ಹೇಳಿದರು ನನಗೆ. ಆದರೂ ಕೇಳ್ದೇನೆ ಹೊರಗಡೆ ಹೋಗಿದ್ದೆ. ನನ್ನದೇ ತಪ್ಪು ತಾನೇ. ಹಾಗೆ ನಾನು ಸುಮ್ಮನಿರ್ತಿದ್ದೆ. ಅಮ್ಮ ಕೇಳಿದ್ದಕ್ಕೆ ನಾನು ಹೇಳ್ತಿದ್ದೆ, ನಿಮ್ಮನ್ನು ಬಿಟ್ಟು ಹೋಗ್ತೀನಲ್ಲ ಅಮ್ಮ, ಅದಕ್ಕೆ ನಾನು ಅಳ್ತಾ ಇರೋದು ಅಂತ ಹೇಳ್ತಾ ಇದ್ದೆ. ಅಮ್ಮ ಆಯಿತು ಅಂತ ಹೇಳಿ ಅಮ್ಮನೂ ಬೇಜಾರು ಮಾಡ್ಕೊಂಡು ಸಮಾಧಾನ ಮಾಡಿ ಹೋಗ್ತಿದ್ರು. ಹಾಗೆ ನಂದು ಮದುವೆ ಆಯಿತು. ಮದುವೆ ದಿನ ತುಂಬ ಅಳ್ತಾ ಇದ್ದೆ ಮತ್ತು ಬೇಜಾರಿನಲ್ಲಿದ್ದೆ. ಮತ್ತು ಅವ್ರ ಮನೆಗೆ ಕರ್ಕೊಂಡು ಹೋದರು. ರಾತ್ರಿ ನಾನು ಕೂತಿದ್ದೆ. ಎಲ್ಲ ಮದುಮಗಳು ಅವರವರ ಗಂಡ ಬರಲಿ ಅಂತ ಕಾಯ್ತಾ ಇರ್ತಾರೆ. ಆದರೆ ನನಗೆ ಈ ಘಟನೆಯಿಂದ ತುಂಬ ದುಃಖದಲ್ಲಿ ಮತ್ತು ಯೋಚನೆಯಲ್ಲಿದ್ದೆ. ನನ್ನ ಗಂಡ ಬಂದ ಮತ್ತು ನನ್ನನ್ನು ತುಂಬ ಹೊಗಳ್ತಿದ್ದ. ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ ಅಂತ ಹೇಳ್ತಾ ಇದ್ದ. ನನಗೆ ಅವನ ಹೊಗಳೋದನ್ನು ಕೇಳೋಕ್ಕೂ ಆಸಕ್ತಿ ಇರಲಿಲ್ಲ ಮತ್ತು ನಾಚಿಕೆನೂ ಬರಲಿಲ್ಲ. ಹಾಗೆ ಅವನ ಜೋಬಲ್ಲಿರೋ ಉಂಗುರವನ್ನು ನನ್ನ ಕೈಗೆ ತೊಡಿಸ್ದ ಮತ್ತು ಹೇಳ್ದ, ಈ ಉಂಗುರನ ಸಾಯೋವರೆಗೂ ನಿನ್ನ ಕೈಯಲ್ಲೇ ಇರಬೇಕು ಅಂತ. ನಾನು ಇವನು ಎಷ್ಟೇ ಒಳ್ಳೆಯವನು, ಈಗ ನಾನು ನಿಜ ಹೇಳಿಲ್ಲ ಅಂದರೆ ಅವನಿಗೆ ಮೋಸ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳೋಷ್ಟರಲ್ಲಿ ಮತ್ತೆ ಹೇಳ್ದ, ನೀನಿಲ್ಲ ಅಂದರೆ ನನಗೆ ಆಗಲ್ಲ. ನಿನ್ನನ್ನು ನೋಡಿದ ತಕ್ಷಣ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ನೀನು ಬಿಟ್ಟು ಹೋಗಲ್ಲ ತಾನೆ ಅಂತ ಹೇಳಿ ನನ್ನ ಕೈಗೆ ಮುತ್ತು ಕೊಟ್ಟ. ನಾನು ಸುಮ್ಮನೆ ಆಗಿಬಿಟ್ಟೆ. ಮತ್ತು ನನ್ನ ಶಾಲ್ನ ತೆಗೆಯಲು ಬಂದ. ಆಗ ನಾನು ಆ ಘಟನೆಯಿಂದ ಜೋರಾಗಿ ಕಿರಿಸ್ದೆ. ಆಗ ಅವನು ಏನಾಯ್ತಂತ ಕೇಳ್ದ. ಅದಕ್ಕೆ ನಾನು ಏನೂ ಇಲ್ಲ ಅಂತ ಹೇಳಿದೆ. ಅವನಿಗೆ ಒಂಥರ ಆಯಿತು. ಮತ್ತು ಆಯಿತು ಮಲ್ಕೊ ಅಂತ ಮಲ್ಕೊಂಡ್ವಿ. ಮತ್ತು ಎಲ್ಲ ಟೈಮಲ್ಲೂ ನಾನು ಸಪ್ಪಗೆ ಬೇಜಾರಿನಲ್ಲೇ ಇರ್ತಿದ್ದೆ. ಅವನಿಗೆ ಏನೇ ಹೇಳಿದ್ರು ಏನೇ ಕೇಳಿದ್ರು ಎಷ್ಟು ಬೇಕೋ ಅಷ್ಟು ಮಾತಾಡ್ತಿದ್ದೆ. ಮತ್ತು ಮುಖದಲ್ಲೂ ನಗುನೇ ಬರ್ತಿರ್ಲಿಲ್ಲ. ಅವನು ರಾತ್ರಿ ಹತ್ತಿರ ಬರಲು ಹೋದಾಗ ನಾನು ದೂರ ಮಾಡ್ತಿದ್ದೆ. ಹೀಗೆ 1 ತಿಂಗಳು ಗಂಟ ಆಯಿತು. ಮತ್ತು ಅವನು ಬಾ ನಿಮ್ಮ ಮನೆಗೆ ಬಿಟ್ಟು ಬಿಡ್ತೀನಿ ಅಂತ ಕರ್ಕೊಂಡು ಹೋದ. ಮತ್ತು ನಮ್ಮ ಅಮ್ಮ ಅದನ್ನು ಮಾತಾಡ್ದ. ಅವರಿಗೆ ಮದುವೆ ಇಷ್ಟ ಇಲ್ವಾ, ಯಾಕೆ ಹೀಗೆ ಮಾಡ್ತಿದ್ದಾಳೆ, ಇಲ್ಲ ಮಾತಾಡ್ತಾನೆ ಇಲ್ಲ ಅವಳು ನನ್ನ ಜೊತೆ, ಯಾವಾಗ ನೋಡಿದ್ರು ಸಪ್ಪಗೆ ಇರ್ತಾಳೆ, ಏನು ಹೇಳಿದ್ರು ನಗಾಡ್ದೇ ಇರಲಿಲ್ಲ, ನೋಡಿ ನೀವೇ ಕೇಳಿ ನೋಡಿ ಏನಾಗಿದೆ ಅಂತ ಹೇಳಿ ಹೊರಟೋದ. ಕೋಪದಿಂದ ಅಮ್ಮ ಕೇಳಿದ್ರು, ನಿನಗೆ ಏನಾಗಿದೆ, ನಿನಗೆ ಇಷ್ಟಪಟ್ಟು ಮದುವೆ ಆಗಿದ್ದು ತಾನೆ ಅಂತ ಕೇಳಿದ್ರು. ಮತ್ತು ನೀನೇ ಅವನ ಜೊತೆ ಸರಿಯಾಗಿ ಬಾಳ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆಗ ನಾನು ಅಳಲು ಶುರು ಮಾಡಿದೆ ಮತ್ತು ಅಮ್ಮನ ಹತ್ರ ಎಲ್ಲ ದುಃಖವನ್ನು ಹೇಳ್ಕೊಂಡೆ. ಆಗ ಅಮ್ಮನೂ ಅಳ್ತಾ ಇದ್ರು. ಮತ್ತು ನಾನು ಹೇಳಿದೆ, ಅವನಿಗೆ ನನಗೆ ದ್ರೋಹ ಮಾಡಲು ಆಗ್ತಾ ಇಲ್ಲ ಅಮ್ಮ, ನಾನು ಅವನ ಜೊತೆ ಜೀವನ ಮಾಡಲ್ಲ ಅಂತ ಹೇಳಿದೆ. ಇದರ ಬಗ್ಗೆ ಒತ್ತಾಯ ಮಾಡಬೇಡಿ ಅಮ್ಮ ಅಂತ ಹೇಳಿದೆ. ಹಾಗೆ ಅಮ್ಮ ಅಪ್ಪನ ಹತ್ರ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಮತ್ತು ಆರೋಪಿನ ಹಿಡಿದು ಜೈಲಿಗೆ ಹಾಕಿದ್ರು. ಈ ವಿಷಯ ನನ್ನ ಗಂಡನಿಗೆ ಹೇಳಿದರು. ಅವನು ಈ ವಿಷಯ ಗೊತ್ತಾಯಿತು. ಆದರೂ ನನ್ನನ್ನು ಸ್ವಂತ ಮಾಡಲು ಬಯಸ್ತಾ ಇದ್ದ ಮತ್ತು ನನ್ನ ಹತ್ರ ತುಂಬ ಒತ್ತಾಯ ಮಾಡಿ ಅವನ ಜೊತೆ ಬಾಳಲು ಕೇಳ್ತಾ ಇದ್ದ. ನನ್ನ ಅಪ್ಪ ಅಮ್ಮನ ಹತ್ರನೂ ಈ ಬಗ್ಗೆ ಮಾತಾಡ್ದ. ಹಾಗೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಸಮಾಧಾನ ಮಾಡಿ ಅವನ ಜೊತೆ ಕಳಿಸ್ಕೊಟ್ರು. ಅವನ ಘಟನೆ ಗೊತ್ತಾಗಿಯೂ ನನ್ನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊತಿದ್ದ. ಈಗ ನನಗೆ ಮುದ್ದಾದ ಒಂದು ಗಂಡ್ಮಗು ಆಗಿದೆ. ನೀವೇ ಹೇಳಿ, ನಾನು ಮಾಡಿದ್ದು ಸರಿನಾ ತಪ್ಪಾ? ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.